ರೈತ ಬಾಂಧವರೇ, ನಾನಿವತ್ತು ಕೇವಲ 7ನೇ ವರ್ಷಕ್ಕೇ 700 ಗಿಡದಲ್ಲಿ 100 ಕ್ವಿಂಟಲ್ ಹಸಿ ಅಡಿಕೆ ನಿರೀಕ್ಷೆ ಮಾಡುವಂಥ ಪ್ಲಾಟಲ್ಲಿದ್ದೀನಿ. ರೈತರು ಯಾರು ಅಂತ ಹೇಳಿ ನೀವು ಪೂರ್ತಿ ವಿಡಿಯೋ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಹೆಚ್ಚಿನ ರೈತ ಬಾಂಧವರಿಗೆ ಶೇರ್ ಮಾಡಿ. ನೀವು ಯಾವ ಸಮಯದಲ್ಲಿ ಹಾಕ್ತೀರಿ ಔಷಧಿ, ನಿಮ್ಗೆ ಏನು ರಿಸಲ್ಟ್ ಕೊಡುತ್ತೆ ಅನ್ನಕ್ಕಿಂತ ನಮ್ದಿನ್ನು 3ನೇ ಕೊಯ್ಲು ಮುಗ್ದಿರಲ್ಲ. ಅದ್ರ ಎಂಡಲ್ಲೇ ನಾವು ಆಲ್ರೆಡಿ ನಿಮ್ದು ಆರ್ಗಾನಿಕ್ ಕೊಟ್ಟಿರ್ತೀವಿ, ಡ್ರಿಂಚಿಂಗ್ ಮಾಡಿರ್ತೀವಿ. ಈಗ ಜನವರಿಯಲ್ಲಿ ಒಳ್ಳೆ ಹಿಂಗಾರು ಬರುತ್ತಿರುತ್ತಲ್ಲ, ಅವಾಗ ಸ್ಪ್ರೇ ಮಾಡ್ತೀವಿ. ಈಗ ಮಾರ್ಚ್ ಅಲ್ಲಿ ಮತ್ತೆ ಡ್ರಿಂಚಿಂಗ್ ಮಾಡ್ತೀವಿ. ನಿಮ್ದು ಡ್ರಿಂಚಿಂಗ್ ಕೊಡೋದ್ರಿಂದ ಏನು ಚೇಂಜಸ್ ಆಗುತ್ತೆ ಅಂತ ಪ್ಲಾಟ್? ಡ್ರಿಂಚಿಂಗ್ ಕೊಡೋದ್ರಿಂದ ಗಿಡ ಯಾವಾಗೂ ಕಡಿಮೆ ಕೆಂಪಗಾಗೋದು, ಎಲೆಗಳು ಡೌನ್ ಆಗೋದು, ಕೊನೆ ಇದು ಮುರ್ಕೊಂಡ್ಬಿಡೋದು, ಆ ತರದ್ ಯಾವಾಗೂ ಆಗಿಲ್ಲ ಈ ಡ್ರಿಂಚಿಂಗ್ ಗಿಡ. ಮತ್ತಿನ್ನೊಂದು ವರ್ಷ ಇಡೀ ತನ್ನ ಬಣ್ಣನ ಕಳ್ಕಂತ ಇಲ್ಲ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಮ್ಮ ಹೆಸರು ಸುನಿಲ್ ಕುಮಾರ್ MR ಅಂತ. ನಾವು ಕಳೆದ 8 ವರ್ಷದಿಂದ ಕೃಷಿ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಪ್ಲಾಟ್ಗಳನ್ನ ವಿಸಿಟ್ ಮಾಡಿ ಪ್ಲಾಟಿಗೆ ಏನು ಬೇಕು, ಅಡಿಕೆ ತೋಟಕ್ಕೆ ಏನು ಕೊರತೆ ಇದೆ, ಅದ್ರ ಮೂಲಕ ನಾವು ಮಣ್ಣು ಟೆಸ್ಟು ಹಾಗೂ ಡ್ರಂಚಿಂಗು, ಸ್ಪ್ರೇ ಈ ಥರದ್ದು ಮೆಡಿಸಿನ್ಸನ್ನು ರೈತರ ತೋಟಕ್ಕೆ ಹೋಗಿ ನಾವು ನೋಡಿ ಪ್ಲಾಟ್ ನೋಡಿ ಕೊಡುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ. ಕಳೆದ 2 ವರ್ಷದಿಂದ ಅವರ ತೋಟಕ್ಕೆ ನಮ್ಮ ಮಾರ್ಗದರ್ಶನವನ್ನು ತಗೊಂಡು ಅಡಿಕೆ ಬೆಳೀತಾ ಇದ್ದಾರೆ. ಸೊ ಅವ್ರನ್ನ ಇವತ್ತು ನಾವು ಪರಿಚಯ ಮಾಡ್ಕೊಳ್ಳೋಣ. ಎಷ್ಟು ಗಿಡಗಳಿದಾವೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲ್ಸ್ ನಾನು ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಊರು? ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕು ಮಂಚಿಗೊಪ್ಪ ಗ್ರಾಮ ಇದೆ. ನಾವು 2 ವರ್ಷದಿಂದ ಕೇರಾನ್ ಮಾಹಿತಿ ಸುನೀಲ್ ಅವ್ರ ಸೊರಬದಿಂದ ಬಂದು ನಮಗೆ ಫಸ್ಟ್ನೇ ಸರಿ ಬಂದು ಎಲ್ಲ ಮಾಹಿತಿಯನ್ನು ಹೇಳಿದ್ರು. ಅವಾಗಿಂದ 2 ವರ್ಷದಿಂದ ನಾವು ಕೇರಾನ್ ಸಲಹೆ ತರ ಮತ್ತೆ ಕೆಮಿಕಲ್ಗಳನ್ನ ಅವ್ರು ಹೇಳಿದ್ದೆ ಬಳಸ್ಕೊಂತ ನಂದೇನು 700 ಗಿಡಕ್ಕಿದೆಯಲ್ಲ, ಚೆನ್ನಾಗಿ ಫಸಲು ಬಂದಿದೆ. ಈ ವರ್ಷ ಚೆನ್ನಾಗಿದೆ, ನಿರೀಕ್ಷೆಗಿಂತ ಜಾಸ್ತಿ ಫಸಲು ಇದೆ ಈ ವರ್ಷ ಹಸ್ತಾ ಇರೋದ್ರಿಂದ. ನಾವು ತಮಗೆ ಮೊದಲು ಪರಿಚಯ ಆಗಿದ್ದು ನಾವು ನಮ್ಮ ಸಲಹೆ ಯಾವ ತರ ಇದೆ ನಿಮ್ಗೆ? ನಮ್ಮ ಬಾವರು ಮೊದಲು ಸೊರಬ ಕಾಲೇಜ್ ಲೆಕ್ಚರ್ ಇದ್ರಲ್ಲ, ಅವ್ರಿಗೆ ನೀವು ಪರಿಚಯ ಅಂತೆ ಅವ್ರನ್ನ ಕರ್ಸಿದ್ರು ಅಲ್ಲಿಂದ ತಮ್ಮ ತೋಟ ನೋಡಕ್ಕೆ. ಆ ಟೈಮ್ ಅಲ್ಲಿ ನಾನ್ ನಿಮಗೆ ಸಿಕ್ಕಂಗೆ ಅವತ್ ಬಂದು ಚೆನ್ನಾಗ್ ಬರುತ್ತೆ ಮಾಡಿ ಅಂದ್ರೆ ನಾವ್ 2 ವರ್ಷದಿಂದ ಅವ್ರ ಸಲಹೆ ಮೇಲೆ ಚೆನ್ನಾಗ್ ಬೆಳಿತಾ ಇದ್ದೇವೆ ಅಡಿಕೆನ. ಸರ್ ಇದು ತೋಟ ಎಷ್ಟು ಎಕರೆ ಇದೆ? ಇದು ತೋಟ ಈಗ ಫಸಲು ಬರ್ತಾ ಇರೋದು 700 ಗಿಡ ಇದೆ ಸರ್. 700 ಗಿಡ. ಇದು ತೋಟ ಎಷ್ಟು ವರ್ಷ ಸರ್? ಇದು ಕರೆಕ್ಟ್ 6 ವರ್ಷ ತುಂಬಿ 7ನೇ ವರ್ಷ ಸರ್. 7ನೇ ವರ್ಷ. ಹೋದ ವರ್ಷ ಎಷ್ಟು ಅಡಿಕೆ ಬಂದ್ ಸರ್? ಇದು ಹೋದ ವರ್ಷ ಒಂದು 38 ಕ್ವಿಂಟಲ್ ಬಂದಿತ್ತು. ಅವಾಗ ಹೋದನೇ ವರ್ಷನ ಕೆರಂದೆ ಮಾಡಿದ್ವಿ, ಚೆನ್ನಾಗೇ ಇತ್ತು ರಿಸಲ್ಟ್. ಮೊದ್ಲ ಫಸಲೇ ಹೋದನೇ ವರ್ಷ ಬಂದಿದ್ದು. ಅದ್ರ ಹಿಂದಿನ ವರ್ಷ ಒಂದು 4 ಕ್ವಿಂಟಲ್ ಸಿಕ್ಕಿತ್ತು. ಈ ವರ್ಷ ಚೆನ್ನಾಗಿದೆ ನೋಡ್ಕೊ. ಈ ವರ್ಷ ಎಷ್ಟು ಒಂದು 700 ಗಿಡಕ್ಕೆ ಈಗ ಎಷ್ಟಾಗ್ಬೋದು ಅಂತ ಅಂದಾಜು 90ರಿಂದ 100 ಕ್ವಿಂಟಲ್ ಅಂದಾಜು ಇದೆ. ಅಡಿಕೆ ಚೆನ್ನಾಗಿದೆ. ಅಡಿಕೆ ಕಟಿಂಗ್ ಆಗ್ತದ ಈಗ? ಇನ್ನೊಂದು 8ರಿಂದ 10 ದಿನ ಅಡಿಕೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಏನು ವಿಶೇಷತೆ ಏನಿದೆ? ಯಾವ ಟೈಮಲ್ಲಿ ಇದನ್ನ ಉಪಯೋಗಿಸ್ತಾ ಇದೀರಾ ನೀವು? ನಾವು ಇದೊಂದೇ ತೋಟ ಅಲ್ಲ ನಮ್ದು, ಮೇಲ್ಗಡೆ ತೋಟಗಳಿವೆ. ಫಸ್ಟ್ ಎಲ್ಲ ಓಕೆ ಕೆಮಿಕಲ್ ಬಳಸ್ತಿದ್ವಿ, ಔಷಧಿ ಬೇರೆ ತಗೊಂಡ್ ಮಾಡ್ತಿದ್ವಿ, ನಮಗ್ ಗೊತ್ತಿರೋದನ್ನೇ ಮಾಡ್ತಾ ಇದ್ವಿ. ನೀವು ಬಂದ್ಮೇಲೆ ಆರ್ಗಾನಿಕ್ ನಿಮ್ದು ಕೇರಾನಿಂದೆಲ್ಲ ಬಳಸ್ಕೊಂತ ಹೋದಾಗ ನಮ್ಗೆ ಆ ತೋಟಗಳಿಗಿಂತ ಈ ತೋಟ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ, ಬೆಳೆನೂ ಚೆನ್ನಾಗಿದೆ. ಅದಕ್ಕೂ ಇದಕ್ಕೂ ಇಳುವರಿಯಲ್ಲಿ ತುಂಬಾ ಹೆಚ್ಚು ಕಡಿಮೆ ಆಗುತ್ತೆ ನಮಗೆ. ಇವಾಗ ಅದ್ರಲ್ಲಿ 4 ಎಕರೆ ಇದ್ರು ಇಷ್ಟು ಚೆನ್ನಾಗಿ ಅಡಿಕೆ ತಗೊಂಡಿಲ್ಲ ನಾವಿನ. ಅದಕ್ಕೂ ಒಂದ್ ಸ್ಪ್ರೇ ಮಾಡಿದ್ವಿ. ಡ್ರಿಂಚಿಂಗ್ ಎಷ್ಟು ಮಾಡಿದ್ರಿ? 2 ಸಲ ಡ್ರಿಂಚಿಂಗ್ ಮಾಡಿದ್ವಿ, 2 ಸಲ ಸ್ಪ್ರೇ ಮಾಡಿದ್ವಿ. ಫರ್ಟಿಲೈಸರ್ ನಿಮ್ ಸಲಹೆ ಮೇಲೆ ಒಂದ್ ತಗೊಂಡಿದ್ವಲ್ಲ ನಾವು. ಮೊನ್ನೆ ಕೊಟ್ಟಿದ್ದೀನಿ ಒಂದ್ಸಲ, ಈಗ 1 ತಿಂಗಳಾಗಿದೆ ಈಗ ಫರ್ಟಿಲೈಸರ್ ಕೊಟ್ಟು. ನೆಕ್ಸ್ಟ್ ನವೆಂಬರ್ ಟೈಮಲ್ಲಿ ಕೊಡ್ತಿರಲ್ಲ, ಅವಾಗ ಇನ್ನೊಂದ್ಸಲ ಕೊಡ್ಬೇಕಾಗುತ್ತೆ. ಇವಾಗ ಮತ್ತೆ ಈ ವರ್ಷ ಏನ್ ಕೆಲಸ ಮಾಡಿರಿ ಅಂತ? ಈ ವರ್ಷ ನಿಮ್ದೆ 2 ಡ್ರಿಂಚಿಂಗ್ ಮಾಡಿದ್ವಿ, 2 ಸ್ಪ್ರೇ ಮಾಡಿದ್ವಿ. ಮೊನ್ನೆ ಒಂದ್ ಕೊಳೆಗೊಂದ್ ಮಾಡಿದ್ ಕೈ ಬಿಟ್ಟಿದ್ವಿ ನೀವ್ ಹೇಳಿದಂಗೆನೆ. ನಿಮ್ದು ರಾಸಾಯನಿಕ ನಿಮ್ದೆ ಹಾಕಿದ್ವಿ, ನೀವೇನ್ ಸಲಹೆ ಕೊಟ್ಟಿದ್ರಲ್ಲ ಮಣ್ಣು ಟೆಸ್ಟ್ ಮಾಡಿ ಅದನ್ನೇ ಬಳಸಿದೀವಿ ಈ ಸಲ. ಓವರ್ ಆಲ್ ಆಗಿ ನಿಮ್ ತೋಟದಲ್ಲಿ ಬದಲಾವಣೆ ಏನಿದೆ ಅಂತ? ಮೊದಲನೇದು ನಮ್ಗೆ ಹೋಸಲಿ ಎಲ್ಲ ಕಾಯಿ ಉದ್ರೋದು, ನಮ್ ಹಳೆ ತೋಟಗಳಲ್ಲೆಲ್ಲ ಬರೀ ಚಾಲಿ ಹಾಕುವಂತ ಬಿಟ್ರುನು ಕೊಳೆ ಅಡಿಕೆ ಅವೆಲ್ಲ ಬೀಳ್ತಾ ಇದ್ವು. ಬಟ್ ನಮ್ ಈ ತೋಟದಲ್ಲಿ ಆತರ ಸಮಸ್ಯೆಗಳೇನಿಲ್ಲ. ಮತ್ ಇನ್ನೊಂದು ಯಾವ್ದೇ ಗೊನೆನು ಕಡಿಮೆ ತರ ಗಿಂಚಲೆಲ್ಲ ಇಲ್ಲ. ಗೊನೆ ಮುದ್ದಿ ಗೊನೆ ಬರ್ತಾ ಇದೆ, ಫಸಲು ಚೆನ್ನಾಗೇ ಬರ್ತಾ ಇದೆ, ಒಳ್ಳೆ ಹಿಡಿಪಿದಾವೆ ಗೊನೆಗಳೆಲ್ಲ. ಅಡಿಕೆ ನೋಡಿ ಏನ್ ಹೇಳ್ತಾ ಇದ್ದಾರೆ? ಏನ್ ಮಾಡಿ ಅಂತ ಎಲ್ರು ಕೇಳ್ತಾರೆ, ಏನ್ ಹಾಕ್ಯಂತ ಬರ್ತದೆ ಹೇಳ್ತಾ ಇಲ್ಲ ಅಂದ. ಆದ್ರೂ ಗೊತ್ತಿರೋರಿಗೆಲ್ಲ ಸಲಹೆ ಮಾಡ್ತಾ ಇದೀವಿ. ಆದಷ್ಟು ಕೇರನ್ ಒಂದೊಂದ್ ಸ್ವಲ್ಪ ಬಳಸ್ಕೊಂತ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ನಾವ್ ಹೇಳೋದಕ್ಕಿಂತ ಅವ್ರು ಬಳಸಿದಾಗ ಅನುಭವ ಬರುತ್ತೆ. ಈಗ ನಾನು ಮುಂಚೆ ನಮ್ ಬಾವರ್ ನಮ್ಗೆ ಹೇಳಿದ್ರು, ನಾನ್ ಬಳಸ್ತಾ ಇದ್ದಾನೆ ಒಂದ್ ಸ್ವಲ್ಪ ಬಳಸ್ ನೋಡು ಅಂದ್. ಅಷ್ಟು ಇದಕ್ಕೆ ಬಂದ್ ಬಳಸಿದ್ ನಾನು. ನನ್ ದೊಡ್ಡ ತೋಟಗಳಿಗೆ ಮಾಡಿರ್ಲಿಲ್ಲ.
ಈ ವರ್ಷ ಮತ್ತೆ ಅದ್ರಾಗ ಚೆನ್ನಾಗ್ ಬಂತಲ್ಲ, ಈಗ ಹ್ಮ್. ಮುಂದಿನ ವರ್ಷ ಆ ತೋಟಕ್ಕೂ ಸ್ಟಾರ್ಟ್ ಮಾಡ್ಬೇಕು ಇವಾಗ. ಹ್ಮ್. ಆಮೇಲೆ ಅನ್ಸ್ಕಂತ ಹೋದ್ವಿ ಹ್ಮ್. ಆರ್ಗಾನಿಕ್ ಬೆಳೆಸ್ಕಂತ ಬರೋನ್ ಸ್ವಲ್ಪ ಅಂತ. ಹ್ಮ್. ಈಗ 2 ವರ್ಷದಿಂದ ನಿಮ್ದು ಮಾಡ್ತಾ ಇದೀನಿಲ್ಲ, ಇದು ಡೋಸ್ ಕೊಡ್ತಾ ಇದೀರಿ ಈಗ ಈ ನವೆಂಬರ್ಲೇ ಕೊಡ್ತೀನಿ ಸರ್. ಇದಕ್ಕೆ ನವೆಂಬರ್ಲೇ ಫಸ್ಟ್ ಡ್ರೆಂಚಿಂಗ್ ಮಾಡ್ಬಿಡ್ತೀನಿ ಇದಕ್ಕೆ. ಹ್ಮ್. ಆಮೇಲೆ ನೆಕ್ಸ್ಟ್ ಜನವರಿಲಿ ಒಂದು ಸ್ಪ್ರೇ ಮಾಡ್ತೀನಿ. ಹ್ಮ್. ಮತ್ತೆ ಮಾರ್ಚ್ ಎಂಡಲ್ಲಿ ಒಂದು ಸ್ಪ್ರೇ ಮಾಡಿ ಒಂದು ಡ್ರೆಂಚಿಂಗ್ ಮಾಡಿದ್ರೆ ಹ್ಮ್. ನೆಕ್ಸ್ಟ್ ದಿನ 3ನೇ ಕೊಯ್ಲು ಮುಗ್ದಿರಲ್ಲ, ಹ್ಮ್. ಅದ್ರ ಎಂಡಲ್ಲೇ ನಾವು ಆಲ್ರೆಡಿ ನಿಮ್ದು ಆರ್ಗಾನಿಕ್ ಕೊಟ್ಟಿರ್ತೀವಿ, ಹ್ಮ್. ಡ್ರೆಂಚಿಂಗ್ ಮಾಡಿರ್ತೀವಿ. ಹ್ಮ್. ಈಗ ಜನವರಿಲಿ ಒಳ್ಳೆ ಹಿಂಗಾರು ಬರುತ್ತಿರುತ್ತಲ್ಲ, ಅವಾಗ ಹ್ಮ್. ಸ್ಪ್ರೇ ಮಾಡ್ತೀವಿ. ಹ್ಮ್. ಈಗ ಮಾರ್ಚ್ ಅಲ್ಲಿ ಮತ್ತೆ ಡ್ರೆಂಚಿಂಗ್ ಮಾಡ್ತೀವಿ. ನಿಮ್ದು ಸರ್ ಈಗ ಡ್ರೆಂಚಿಂಗ್ ಕೊಡೋದ್ರಿಂದ ಏನು ಚೇಂಜಸ್ ಆಗುತ್ತೆ ಅಂತ ಪ್ಲಾಟ್? ಡ್ರೆಂಚಿಂಗ್ ಕೊಡೋದ್ರಿಂದ ಗಿಡ ಯಾವಾಗೂ ಕಡಿಮೆ ಕೆಂಪಗಾಗೋದು, ಎಲೆಗಳು ಡೌನ್ ಆಗೋದು, ಆ ತರ ಕೊನೆ ಇದು ಮುರ್ಕೊಂಡ್ಬಿಡೋದು, ಆ ತರದ್ ಯಾವಾಗೂ ಆಗಿಲ್ಲ ಹ್ಮ್. ಈ ಡ್ರೆಂಚಿಂಗ್ ಗಿಡ. ಮತ್ತಿನ್ನೊಂದು ವರ್ಷ ಇಡೀ ತನ್ನ ಬಣ್ಣನ ಕಳ್ಕಂತ ಇಲ್ಲ. ಹ್ಮ್. ಎಲ್ಲ ತರದ ಕೆಂಪು ನಮ್ಮ ತೋಟಗಳ ಕೆಂಪು ಹಾಕವೆ, ಮತ್ ಇದು ಹಾಕವೆ, ಗೊಬ್ಬರ ಕೊಟ್ಟ ಚೇಂಜ್ ಹಾಕೋ ಆತರ ಏನಿಲ್ಲ, ಒಂದೇ ಲೆವೆಲ್ ಅಲ್ಲಿ ಇರುತ್ತೆ ತೋಟ ಯಾವಾಗಲೂ. ನಿಮ್ ರೆಸ್ಪಾನ್ಸಿಗೆ ನಮ್ಮ ಈ ಸಲ ತೋಟ ಚೆನ್ನಾಗಿರೋದು ಮಾಡ್ಕೊಡ್ತಾ ಇದೀರಾ. ರೈತರ ಅನಿಸಿಕೆ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.